ಮೈಸೂರಿನ ಘಟನೆಯ ಬಗ್ಗೆ ಕರ್ನಾಟಕದ ಜನತೆಗೆ ಕ್ಲಾರಿಟಿ ಕೊಡ್ತೀನಿ. ಮೈಸೂರಿನಲ್ಲಿ ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತ ನಮ್ಮ ರಾಷ್ಟ್ರೀಯ ನಾಯಕರನ್ನ ನಗ್ನವಾಗಿ ಚಿತ್ರಿಸಿ ಅದರಲ್ಲಿ ಇಸ್ಲಾಂ ಧರ್ಮವನ್ನ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಕೆಟ್ಟದಾಗಿ ನಿಲ್ಲಿಸಿರ್ತಾನೆ. ಈ ಪೋಸ್ಟರ್ ಹಾಕಿದಾಗ ಆತನ ಅರೆಸ್ಟ್ ಮಾಡಿ ಅಂತ ಸಮುದಾಯದವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಫಸ್ಟ್ ತಪ್ಪು ಮಾಡಿದ್ಯಾರು? ಮೈಸೂರಿನ ಮಾಜಿ ಸಂಸದನ ಚೇಲ. ಯಾವ್ದಾದ್ರು ಒಂದು ಧರ್ಮನ, ರಾಷ್ಟ್ರೀಯ ನಾಯಕರನ್ನ ನೀವು ನಗ್ನವಾಗಿ ಚಿತ್ರಿಸಿ ಒಂದು ಧರ್ಮ ನಂಗೆ ಅವಹೇಳನಕಾರಿಯಾಗಿ ಬರೆದ್ರೆ ಅದು ತಪ್ಪು. ನಾನ್ ಕೇಳೋದಿಷ್ಟೇ, ಇಲ್ಲಿ ಮೊದಲು ನಾವೆಲ್ಲ ಇಂಡಿಯನ್ಸ್, ನಾವು ಭಾರತೀಯರು, ನಂತರನೇ ಎಲ್ಲ. ನಾನು ಒಂದು ಹಿಂದೂ ಧರ್ಮದವನಾಗಿ ಕೇಳಕ್ ಇಷ್ಟಪಡ್ತೀನಿ, ಈ ದೇಶದಲ್ಲಿ ಮೈನಾರಿಟೀಸ್ಗೆ, ಮುಸ್ಲಿಮ್ಸ್ಗೆ, ಇಸ್ಲಾಂ ಧರ್ಮದವರಿಗೆ, ಕ್ರಿಶ್ಚಿಯನ್ಸ್ಗೆ, ಸಿಖ್ಸ್ಗೆ, ಜೈನ್ಸ್ಗೆ ರಕ್ಷಣೆ ಇಲ್ವಾ? ಕೇಂದ್ರ ಸರ್ಕಾರವನ್ನ, ಮಾನ್ಯ ಪ್ರಧಾನಿಗಳನ್ನ ನಾನು ಕೇಳಕ್ ಬಯಸ್ತೇನೆ. ಇವತ್ತು 144 ಸೆಕ್ಷನ್ ಹಾಕಿದ್ದಾರೆ ಮೈಸೂರಲ್ಲಿ. ಈ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ಹೋಗಿ ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಕ್ ಹೋಗಿದ್ದಾರೆ. ಈಗ ತಾನೇ ಕೋರ್ಟ್ 3:30ಗೆ ಸರಿ ಪೀಸ್ಫುಲ್ ಆಗಿ ನಡೀರಿ, ಒಂದು ಸ್ಟ್ರೈಕ್ ಮಾಡಿ ಅಂತೇಳಿ ಅನುಮತಿ ಕೊಟ್ಟಿದೆ. ನಾಳೆ ಇವರು ರಾಜಕಾರಣಕ್ಕೆ, ಇವ್ರ ಪರ್ಸನಲ್ ತೆವಲಿಗೆ ನಾಳೆ ಬಡ ಮಕ್ಕಳು ಒಡೆದಾಡ್ಕೊಂಡು ಸತ್ರೆ ಯಾರು ಜವಾಬ್ದಾರಿ? ನಾನು ಬಿಜೆಪಿ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿ ಅವರು ಲಾಸ್ಟ್ ಟೈಮು ಯುನೈಟೆಡ್ ಸ್ಟೇಟ್ಸ್ ಹೋಗಿದ್ರು ಸರ್. US ಹೋದಾಗ ಜಾಯಿಂಟ್ ಸೆಷನ್ ಕಾಂಗ್ರೆಸ್ನ, US ಕಾಂಗ್ರೆಸ್ನ ಉದ್ದೇಶಿಸಿ ಮಾತಾಡುವಾಗ ಅವರು ಭಾಷಣದಲ್ಲಿ ಕನಿಷ್ಠ ಅವರು 14 ಬಾರಿ ಇಂಡಿಯಾ ಇಸ್ ಎ ಡೆಮೋಕ್ರಸಿ, ಇಂಡಿಯಾ ಇಸ್ ಎ ಡೆಮೋಕ್ರಸಿ ಅಂತ ಹೇಳಿದ್ರು. ಅದಾದ್ಮೇಲೆ ಪತ್ರಕರ್ತರಿಗೆ ಪ್ರಶ್ನೆ ಕೇಳಕ್ ಅವಕಾಶ ಸಿಗ್ಲಿಲ್ಲ. ಆದ್ರೂ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಕರ್ತೆ ಸಪ್ರಿನಾ ಸಿದ್ದಿಕಿ ಅಂತ ಒಬ್ಬ ಲೇಡಿ ಮೋದಿಜಿ ಅವ್ರನ್ನ ಪ್ರಶ್ನೆ ಕೇಳಿದ್ರು. ಅವ್ರು ಕೇಳಿದ್ರು, ಭಾರತದಲ್ಲಿ ಮುಸ್ಲಿಮ್ಸ್ಗೆ, ಮೈನಾರಿಟೀಸ್ಗೆ ಅವರ ರಕ್ಷಣೆಗೆ, ಫ್ರೀಡಮ್ಗೆ ತಾವೇನ್ ಮಾಡಿದೀರಾ ಅಂದ್ರೆ ಯಾವುದೇ ಕಾರಣಕ್ಕೆ ನಾವು ರಿಲಿಜಿಯನ್ ಮೇಲೆ, ಕ್ಯಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಮೋದಿಜಿ ಅವ್ರು ರಿಪ್ಲೈ ಕೊಟ್ರು. ಆದ್ರೆ ಇವತ್ತು ಮೈನಾರಿಟೀಸ್ಗೆ, ಇಸ್ಲಾಂ ಧರ್ಮದವ್ರಿಗೆ, ಕ್ರಿಶ್ಚಿಯನ್ಸ್ಗೆ ರಕ್ಷಣೆ ಇಲ್ವಾ? ಬಿಜೆಪಿ ಅವರು ಸ್ವಾರ್ಥಕ್ಕೆ ಇವತ್ತು ನೋಡಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂತ ಒಂದು ಏಜೆನ್ಸಿ ಅವ್ರು ಹೇಳಿದ್ದಾರೆ 2017ರಿಂದ 2021 ಮಧ್ಯೆ ಬರೀ ಧರ್ಮಗಳ ಘರ್ಷಣೆ 2900 ಇನ್ಸಿಡೆಂಟ್ ಆಗಿದೆ. ಇದೆಲ್ಲ ಬಿಜೆಪಿ ನಾಯಕರು ಕೊಡ್ತಿರೋ ಹೇಳಿಕೆಗಳಿಂದ ಆಗ್ತಿರೋದು. ಅಷ್ಟೇ ಅಲ್ಲ, ಔಟ್ಲುಕ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಮಾರ್ಚ್ 13, 2023 ಅಲ್ಲಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಅಂತ. ನಾನ್ ಹೇಳ್ತಾ ಇರೋದು, ಇದು ಸೆಕ್ಯುಲರ್ ಕಂಟ್ರಿ. ನೀವು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರು ನಿಂದಿಸಿ. ನಮ್ಮ ರಾಷ್ಟ್ರೀಯ ನಾಯಕರ ದೇಹವನ್ನ ನಗ್ನ ಮಾಡಿ ಅದ್ರ ಮೇಲೆ ನೀವು ಇಸ್ಲಾಂ ಧರ್ಮವನ್ನ ಬೈದ್ರೆ ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಅಲ್ವಾ? ನಿಮ್ಮ ರಾಷ್ಟ್ರೀಯ ನಾಯಕರನ್ನ ಬೈದ್ರೆ ನಿಮಗ್ ಬೇಜಾರಾಗುತ್ತೆ, ನಮಗ್ ಬೇಜಾರಾಗಲ್ವಾ? ನಾನ್ ಹೇಳಕ್ ಇಷ್ಟ ಪಡೋದಿಷ್ಟೇ, ಅಶೋಕ್ ಅವರೇ, ವಿಜೇಂದ್ರ ಅವರೇ, ದಯವಿಟ್ಟು ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ಬಿಡಿ ಸರ್. ಮೈಸೂರಿನ ಜನತೆ, ಸಾಂಸ್ಕೃತಿಕ ನಗರ ಜನತೆ ನೆಮ್ಮದಿಯಾಗಿದ್ದಾರೆ. ನಾವು ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ, ಎಲ್ಲ ಅಣ್ಣ ತಮ್ಮಂದ್ರ ತರ ಇದೀವಿ. ನೀವ್ ಎಲೆಕ್ಷನ್, ಚುನಾವಣಾ ರಾಜಕಾರಣ, ನಿಜವಾಗ್ಲೂ ಇವ್ರಿಗೇನು ಇಶ್ಯೂ ಬೇಸ್ಡ್ ಮಾತಾಡೋ ಯೋಗ್ಯತೆ ಇಲ್ಲ. ಅಸಮರ್ಥ ರಾಜ್ಯಾಧ್ಯಕ್ಷ, ಅಸಮರ್ಥ ವಿರೋಧ ಪಕ್ಷದ ನಾಯಕ. ಇಂಥ ವಿರೋಧ ಪಕ್ಷದ ನಾಯಕ, ಅಸಮರ್ಥ ರಾಜ್ಯಾಧ್ಯಕ್ಷನ ನಾವು ನೋಡ್ಲೇ ಇಲ್ಲ. ನಾನ್ ಹೇಳಕ್ ಇಷ್ಟ ಪಡೋದಿಷ್ಟೇ, ದಯವಿಟ್ಟು ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಆ ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ ಸರ್, ಅವ್ರನ್ನು ಅರೆಸ್ಟ್ ಮಾಡಿದೀವಾ ಇಲ್ವಾ? ಮಾಡಿದೀವಿ. ಫಸ್ಟ್ ನೀವು ಥಿಂಕ್ ಮಾಡಿ ಸರ್, ನಮ್ಮ ನ್ಯಾಷನಲ್ ಲೀಡರ್ಸ್ನ, ರಾಹುಲ್ ಗಾಂಧಿ ಅವ್ರನ್ನ, ಮತ್ತೆರಡು ನ್ಯಾಷನಲ್ ಲೀಡರ್ಸ್ನ ನಗ್ನವಾಗಿ ಚಿತ್ರಿಸಿ ಮೊಹಮ್ಮದ್ ಪೈಗಂಬರ್ ಅವರ ಇಸ್ಲಾಂ ಧರ್ಮವನ್ನ ಅಷ್ಟು ಕೆಟ್ಟದಾಗಿ ಬೈದ್ರೆ ಸರ್, ಥಿಂಕ್ ಮಾಡಿ ಸರ್, ನನ್ನ ಹಿಂದೂ ಧರ್ಮನ ಯಾರಾದ್ರೂ ಬೈದ್ರೆ ನನಗೆ ಕೋಪ ಬರುತ್ತೆ ಸರ್. ಆ ಇನ್ಸಿಡೆಂಟ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಅದ್ ನಡೆದಿದೆ. ನಾವ್ ಇಲ್ಲಿ ಯಾರನ್ನೂ ಪ್ರೊಟೆಕ್ಟ್ ಮಾಡ್ತಿಲ್ವೇ? ಇವತ್ತು 144 ವೈಲೇಟ್ ಮಾಡಿದ್ರೆ ಅಶೋಕ್ ಅವ್ರನ್ನು ಅರೆಸ್ಟ್ ಮಾಡ್ತಿದ್ವಿ. ನಾನ್ ಸಮರ್ಥಿಸ್ಕೊಂತ ಇಲ್ಲ, ಅವ್ರನ್ನು ಅರೆಸ್ಟ್ ಮಾಡಿದ್ದಾರೆ, ಇವ್ರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಇಲ್ಲಿ ಬಿಡ್ಬೇಕು ತಾನೆ? ಮತ್ತೆ ಇವ್ರು 144 ಇದ್ರೆ ಯಾಕೆ ಮೈಸೂರಿಗೆ ಹೋಗಿ ಘರ್ಷಣೆ ಕ್ರಿಯೇಟ್ ಮಾಡ್ತಿದ್ದಾರೆ? ಯಾಕೆ ನಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರೋ ಪ್ರಯತ್ನ ಪಡ್ತಿದ್ದಾರೆ? ಸರ್, ನನ್ ಕ್ವಶನ್ ಇಷ್ಟೇ ಸರ್, ಹಿಂದೂ ಧರ್ಮದ ಹುಡುಗರು, ಇಸ್ಲಾಂ ಧರ್ಮದ ಹುಡುಗರು ಇವ್ರ ಗಲಾಟೆಗಳಿಗೆ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಯಾರಾದ್ರೂ ಸತ್ರೆ ಇವ್ರು ಹೋಗ್ಬಿಟ್ಟು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬಂದ್ಬಿಡ್ತಾರೆ. ಅದು 2 ಲಕ್ಷ ಕೊಡೋ ಯೋಗ್ಯತೆನೂ ಇಲ್ಲ ಬಿಜೆಪಿ ಅವ್ರಿಗೆ. ಇದು ಬಹಳ ನೋವಿನ ಸಂಗತಿ. ನಾನು ಅಶೋಕಣ್ಣ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಪ್ಲೀಸ್ ಸರ್, ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನಾನು ಹೇಳೋದು ಕೇಂದ್ರ ಸರ್ಕಾರದ್ದು ಇದು ಕಂಪ್ಲೀಟ್ ಡೇಟಾ. ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಬಂದಾಗಿಂದ ಇಂಡಿಯಾದಲ್ಲಿ ನಡೆದಂತ ಎಲ್ಲಾ ಘರ್ಷಣೆಗಳು, ಅಷ್ಟು ಬೇಡ, ಈಗ ಅವ್ರದೇ ಏಜೆನ್ಸಿ ಯಾವುದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವ್ರು ಹೇಳಿರೋದೆ, ರಿಲಿಜಿಯನ್ ಘರ್ಷಣೆಗಳು
ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗಲೇ ನಡೆದಿರೋದು. ನನ್ನ ಸ್ಟೇಟ್ ಬಗ್ಗೆ ಮಾತಾಡ್ತಿಲ್ಲ.